ಸ್ಟಾಕ್ ಮಾರ್ಕೆಟ್ ಇದ್ದ ಇಂಟ್ರೆಸ್ಟಿಂಗ್ ಡೇಟಾ ಹೊರಗೆ ಬಂದೈತಿ. ಡೇಟಾ ಪ್ರಕಾರ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ 94% ಜನರ ಅವ್ರದ್ದು SIP ಅನ್ನ ಬಂದ್ ಮಾಡತ್ತಾರ ಅಥವಾ ಮುಚ್ಚಾತಾರ ಅಂತ ಗೊತ್ತಾಗತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇದ ಡೇಟಾದ ಬಗ್ಗೆ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋಣ. ಮತ್ತು SIP ಎದಕ್ಕೆ ಬಂದ್ ಮಾಡತ್ತಾರ ಜನರು, ಅದರಿಂದ ಕಾರಣಗಳೇನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮ್ಯಾಗ SIP ಬಂದ್ ಮಾಡೋದ್ರಿಂದ ಯಾವ ತರ ಹೂಡಿಕೆದಾರರಿಗೆ ನಷ್ಟ ಆಗ್ಬೋದಂತ ಇತಿಹಾಸದ ಡೇಟಾ ಮುಖಾಂತರನು ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲನ್ನ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ. ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದು ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಐತಿ. ನಿಮ್ಮ ಹೂಡಿಕೆ ಡಿಸಿಷನ್ ಅನ್ನ ನೀವು ಸ್ವಂತನ ತಗೋಬೇಕು, ಇದು ನಿಮಗೆ ಗುರ್ತಿರ್ಬೇಕಾ. ಬರೀ ಫಸ್ಟ್ ನಾವು ಡೇಟಾ ನೋಡೋಣ. AMFI ರಿಲೀಸ್ ಮಾಡಿದ್ದ ನೋಡ್ಬೋದು ನೀವು. ಏಪ್ರಿಲ್ 2025ರಿಂದ ಮಾರ್ಚ್ 2026 ತನಕ ಹೊಸ SIPಗಳ ರಿಜಿಸ್ಟರ್ 719 ಲಕ್ಷ ಆಗಿದಾವ. ಅದ ನಾವು SIP ದ ಕ್ಲೋಸಿಂಗ್ ಐತಿ, ಡಿಸ್ಕಂಟಿನ್ಯೂ ಐತಿ, ಅದೆಷ್ಟು ಮಾಡಿದಾರಂತ ನೋಡ್ರಿ. ಇದ ಟೈಮ್ ಪೀರಿಯಡ್ನಾಗ 679 ಲಕ್ಷ SIPಗಳ ಡಿಸ್ಕಂಟಿನ್ಯೂ ಆಗಿದಾವ ಅಥವಾ ಅವ್ರದ್ದು ಟೆನ್ಯೂರ್ ಕಂಪ್ಲೀಟ್ ಆಗೈತೆ ಅಂತ ನಾವು ಅನ್ಬೋದ. ನಾವು ಇತರದ ವೀಕ್ಷಕರೇ ಪರ್ಸೆಂಟೇಜ್ ಮುಖಾಂತರ ತೆಗೆದ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ 94% ಜನರ SIP ಅನ್ನ ಬಂದ್ ಮಾಡಿದಾರ, ಮುಚ್ಚಿದಾರ ಅಂತ ನಮಗೆ ಗುರ್ತಾಗ್ತೈತಿ. ಅದ ಕಾರಣ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಅದ ನಾವು ಹೋದ ವರ್ಷದ ಎಕ್ಸಾಂಪಲ್ ತಗೊಂಡ್ರ ನೋಡ್ಬೋದು ನೀವು. ಏಪ್ರಿಲ್ 2024ರಿಂದ ಮಾರ್ಚ್ 2025 ನಾವು ತಗೊಂಡ್ರ ಅವಾಗನು ಹೊಸ ರಿಜಿಸ್ಟರ್ SIPಗಳ 679 ಲಕ್ಷ ಆಗಿದ್ದು, ಮತ್ತು ಅವಾಗ ಕ್ಲೋಸ್ 514 ಲಕ್ಷ ಕ್ಲೋಸ್ ಆಗಿದ್ದು ರೀ SIP ಡಿಸ್ಕಂಟಿನ್ಯೂ ಆಗಿದ್ದು ಅಂತ ನಾವು ಅನ್ಬೋದ. ಅದ್ರದ್ದು ನಾವು ಪರ್ಸೆಂಟೇಜ್ ತೆಗೆದ್ರೆ ಅವಾಗ ನಮಗೆ 76% SIPಗಳು ಬಂದ್ ಆಗಿದ್ದಾವಂತನೂ ಗುರ್ತಾಗ್ತೈತಿ. ಅದಕ್ಕಿಂತನೂ ಮೊದಲು ಏನು 2023ರಿಂದ 24 ಇತ್ತು, ಏನು ಬುಲ್ ರನ್ ಇತ್ತು ಮ್ಯಾಸಿವ್, ಆ ಡೇಟಾ ತೆಗೆದ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಹೊಸ SIPಗಳು ರಿಜಿಸ್ಟರ್ ನೋಡ್ಬೋದು ನೀವು 428 ಲಕ್ಷ ಆಗಿದ್ದು, ಮತ್ತು ಕ್ಲೋಸ್ ಅಥವಾ ಡಿಸ್ಕಂಟಿನ್ಯೂ 224 ಲಕ್ಷ SIPಗಳು ಕ್ಲೋಸ್ ಆಗಿದ್ದು ಅಥವಾ ಡಿಸ್ಕಂಟಿನ್ಯೂ ಆಗಿದ್ದು ಅಂತ ನಾವು ಅನ್ಬೋದು. ಅದರದನ್ನು ನಾವು ಪರ್ಸೆಂಟೇಜ್ ಪ್ರಕಾರ ತೆಗೆದ್ರೆ 52% SIPಗಳು ಬಂದಾಗಿದ್ದು ಅಂತ ನಾವು ಅನ್ಬೋದು. ಅದ ಕಾರಣ ಓವರ್ ಆಲ್ ನಮಗೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಈ ಡೇಟಾ ಮುಖಾಂತರ ಯಾವಾಗ ಬುಲ್ ರನ್ ಇರ್ತೈತಿ ಅವಾಗ SIPಗಳು ಹೆಚ್ಚು ಬಂದ್ ಆಗಂಗಿಲ್ಲ. ಯಾವಾಗ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರ್ತೈತಿ ಅವಾಗ ಜನರು SIP ಅನ್ನ ಬಂದ್ ಮಾಡ್ತಾರ, ಅಥವಾ ಅವಾಗ ಜನರ SIPನಾಗ ಹೂಡಿಕೆನ ಮಾಡಂಗಿಲ್ಲ, ನಿಲ್ಲಿಸಿ ಬಿಡ್ತಾರಂತನೂ ನಮಗೆ ಈ ಒಂದು ಡೇಟಾಲಿ ಗುರ್ತಾಗ್ತೈತಿ. ಇದು ನಿಮಗೆ ಗುರ್ತಾ ಇರ್ಬೋದು ಯಾಕೆ 94% ಜನ SIP ಅನ್ನ ನಿಲ್ಸತ್ತಾರಂತ. ಅದರಿಂದ ಮೇನ್ ಕಾರಣನ ಮಾರ್ಕೆಟ್ ದ ನೆಗೆಟಿವ್ ಸೆಂಟಿಮೆಂಟ್. ಮತ್ತೊಂದನೇ ಏನಂತಂದ್ರೆ ಮನುಷ್ಯನ ಸೈಕಾಲಜಿ ಅಥವಾ ಮನುಷ್ಯನ ಮನಸ್ಥಿತಿನೂ ಅಂತ ನಾವು ಅನ್ಬೋದು. ಯಾವಾಗನು ಒಳ್ಳೇದೆಲ್ಲ ನಡೆದಿತ್ತು ಅಂತಂದ್ರೆ ಅವಾಗ ಮನುಷ್ಯನು ಪಾಸಿಟಿವ್ ಇರ್ತಾನ, ಪಾಸಿಟಿವ್ ವಿಚಾರಲ್ಲೇ SIP ಮುಖಾಂತರ ಹೂಡಿಕೆ ಮಾಡ್ತಿರ್ತಾನ. ಫ್ಯೂಚರ್ನಾಗ ಕೋಟಿ ಗಂಟಲೆ ಆಗ್ತೈತೆ ಅದಾಗ್ತೈತೆ ಅಂತ. ಬಟ್ ಒಮ್ಮೆ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆತಂತಂದ್ರೆ ಮನುಷ್ಯನ ಸೆಂಟಿಮೆಂಟನ್ನು ಕೆಟ್ಟು ಬಿಡ್ತೈತಿ, ಮನುಷ್ಯನ ಸೈಕಾಲಜಿನೂ ಕೆಟ್ಟು ಬಿಡ್ತೈತಿ. ಅವಾಗ ಮನುಷ್ಯ ಏನು ಯೋಚನೆ ಮಾಡಿ ಹೂಡಿಕೆ ಮಾಡೇನಿ SIPನಾಗ ಅಂತ ಯೋಚನೆ ಮಾಡಂಗಿಲ್ಲ. ಕರೆಂಟ್ ಪರಿಸ್ಥಿತಿ ಭಾಳ ಕೆಟ್ಟಿರೋ ಕಾರಣ ಮಾರ್ಬಿಡ್ತಾನ. ಮತ್ತೊಂದನ್ನು ಉದಾಹರಣೆಯಲ್ಲೇ ನಾವು ತಿಳ್ಕೊಬೇಕಂತಂದ್ರೆ ಇದು ನೀವು ನಿಫ್ಟಿ 50 ಏನೈತಿ ನಮ್ಮ ದೇಶದ ಇಂಡೆಕ್ಸ್, ಅದ್ರದ್ದು ನಾವು SIP ಮುಖಾಂತರ ಹೂಡಿಕೆ ಮಾಡೋಣ ಎಷ್ಟು ರಿಟರ್ನ್ ಸಿಕ್ಕೈತಂತ ನಾವು ನೋಡ್ಬೋದು ನೀವು. ಜನವರಿ 1, 2024ರಿಂದ 13/4/2026 ತನಕ SIP ಮುಖಾಂತರ ಹೂಡಿಕೆ ಮಾಡಿದ ರಿಟರ್ನ್ ನೋಡ್ರ 0.39% ಐತ್ರಿ. 2 ವರ್ಷನಾಗ 0.39% ರಿಟರ್ನ್ ಕೊಟ್ಟೈತಿ SIP ಹೂಡಿಕೆದಾರರಿಗೆ ನಿಫ್ಟಿ 50ನಾಗ. ಅದ ಕಾರಣ 1%ಗಿಂತನೂ ಕಡಿಮೆ ರಿಟರ್ನ್ 2 ವರ್ಷನಾಗ ಮಾರುಕಟ್ಟೆದಾಗ ಸಿಕ್ಕಿದ್ರಿಂದನೂ ಜನರ ಮಾರುಕಟ್ಟೆನಾಗ ಹೆಚ್ಚು ಹೂಡಿಕೆ ಮಾಡುವಲ್ರ. ಜನರ FDನಾಗ ಅದು ಹೂಡಿಕೆ ಮಾಡತ್ತಾರ. ಯಾಕಂತಂದ್ರೆ ಅಲ್ಲಿ ರಿಸ್ಕನ್ನು ಕಡಿಮೆ ಇರ್ತೈತಿ ಮತ್ತು ಇದಕ್ಕಿಂತ ಹೆಚ್ಚು ರಿಟರ್ನ್ ಸಿಗ್ತೈತಂತ ಜನರು ಏನು ಮಾಡತ್ತಾರಂತಂದ್ರೆ ಸ್ಟಾಕ್ ಮಾರ್ಕೆಟ್ದಾಗಿಂದ ಮ್ಯೂಚುವಲ್ ಫಂಡ್ದಾಗಿಂದ SIPಗಳನ್ನು ನಿಲ್ಲಿಸಿ FDನಾಗ ಹೂಡಿಕೆ ಮಾಡತ್ತಾರ. ಮತ್ತು FDನಾಗ ಏನೂ ರಿಸ್ಕ್ ಇಲ್ದನ 7-8% ರಿಟರ್ನ್ ಸಿಗ್ತೈತಿ. ಇದೇನು 1% ಸಿಗತ್ತಿದ್ರೆ ರಿಸ್ಕ್ ತೊಗೊಂಡಂತ ಜನರು ಈ ಥರ ಸ್ವಿಚ್ ಮಾಡತ್ತಾರಂತನೂ ನಮಗೆ ಗುರ್ತಾಗತೈತಿ. ಅದ ಕಾರಣನೂ ಈ ಥರ SIPಗಳು ನಿಲ್ಲಾತವಂತ ನಾವು ಅನ್ಬೋದ. ಪ್ರಮುಖವಾಗಿ ಇವ ಕಾರಣಗಳಿದ್ದು ರೀ SIP ಈ ಥರ ಬಂದಾಗತ್ತವ ಅಥವಾ ಮುಚ್ಚಾತವ ಅಥವಾ 94% ಜನರ ಯಾಕೆ SIP ನಿಲ್ಸಾತಾರಂತ ನಮಗೆ ಇವು 2 ಡೇಟಾಲೆ ಗುರ್ತಾಗ್ತೈತಿ. ಬರೀ ಈಗ SIP ಅನ್ನ ನಿಲ್ಸೋದ್ರಿಂದ ಯಾವ ತರ ನಷ್ಟ ಆಗ್ಬೋದಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, SIP ದಿಂದ ನಿಲ್ಸೋದ್ರಿಂದ ನಷ್ಟ ಆಗ್ಬೋದನ್ನ ಇತಿಹಾಸದ ನಾವು ಡೇಟಾ ನೋಡ್ರ ಒಂದೇ ಡೇಟಾ ಏನಂತಂದ್ರ SIP ಲೆ ನೀವು ಏನ್ರೆ ಹೂಡಿಕೆ ಮಾಡಿರ ಅಂತ ತಿಳ್ಕೊರಿ ಸ್ಟಾಕ್ ಮಾರ್ಕೆಟ್ದಾಗ ಅಥವಾ ನಿಫ್ಟಿ 50
ಇಂಡೆಕ್ಸ್ನಾಗ ಮೇನ್ ಇಂಪಾರ್ಟೆಂಟ್ ನಿಫ್ಟಿ ಇಂಡೆಕ್ಸ್ದಾಗ ನೀವೇನ್ರಿ 7 ವರ್ಷ ತನಕ SIP ಅನ್ನ ಕಂಟಿನ್ಯೂ ಇಟ್ರಿ ಅಂತಂದ್ರೆ ಇತಿಹಾಸದ ಡೇಟಾಲೆ ಅಥವಾ ಪಾಸ್ಟ್ ಡೇಟಾಲೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ನೀವು ಯಾವಾಗೂ 7 ವರ್ಷಕ್ಕಿಂತ ಹೆಚ್ಚು ನಿಫ್ಟಿನ SIP ಮಾಡಿದ್ರೆ ನಿಮ್ಗೆ ಯಾವಾಗೂ ನೆಗೆಟಿವ್ ರಿಟರ್ನ್ ಸಿಕ್ಕಿಲ್ಲ, ಯಾವಾಗೂ ನಿಮ್ಗೆ ಪಾಸಿಟಿವ್ ರಿಟರ್ನ್ ಅನ್ನ ಸಿಕ್ಕೈತಿ. ಅದ ಕಾರಣ SIP ಹೂಡಿಕೆ ಸ್ಟಾರ್ಟ್ ಮಾಡಿರಂತಂದ್ರೆ 1 ವರ್ಷನಾಗ 2 ವರ್ಷನಾಗ 3 ವರ್ಷನಾಗನೇ SIP ಬಂದ್ ಮಾಡ್ರ ಅವಾಗ ನೆಗೆಟಿವ್ ರಿಟರ್ನ್ ಇರೋ ಸಂಭಾವನೆಯನ್ನ ಭಾಳ ಹೆಚ್ಚಿರ್ತೈತಿ. ಅದ ಕಾರಣ ಎಕ್ಸ್ಪರ್ಟ್ಗಳನ್ನ ಏನಂತಾರಂತಂದ್ರೆ SIP ಮಾಡ್ರನು ಲಾಂಗ್ ಟರ್ಮ್ದ ಗೋಲ್ ಇಟ್ಟ SIP ಅನ್ನ ಮಾಡ್ಬೇಕಾ, ಶಾರ್ಟ್ ಟರ್ಮ್ದ ಗೋಲ್ ಇಟ್ಟು SIP ಮಾಡ್ರೆ ನಿಮ್ಗೆ ನಷ್ಟ ಆಗ್ಬೋದು SIP ದಾಗನು. ಅದ ಕಾರಣ ಈ ಡೇಟಾಲೇನ ಗುರ್ತಾಗ್ತೈತಿ 7 ವರ್ಷಕ್ಕಿಂತ ಹೆಚ್ಚು ಯಾರು ಮಾಡಿದಾರ ಅವ್ರಿಗನ್ನ ಪಾಸಿಟಿವ್ ರಿಟರ್ನ್ ಸಿಕ್ಕೈತಿ, ಅದಕ್ಕಿಂತ ಕಡಿಮೆದಾಗನ್ನ ತಕ್ಕೊಳ್ಳೋದು ಮಾಡ್ರೆ ಅವ್ರಿಗೆ ನೆಗೆಟಿವ್ನ ರಿಟರ್ನ್ ಸಿಕ್ಕೈತಿ. ಅದ ಕಾರಣ SIP ಮಾಡೋದಿದ್ರೆ ಲಾಂಗ್ ಟರ್ಮ್ದ ವಿಚಾರ ಮಾಡಿ ಮಾಡ್ಬೇಕಾ. ಮತ್ತೊಂದನ್ನು ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ರುಪೀ ಕಾಸ್ಟ್ ಅವರೇಜಿಂಗ್. ಮಾರುಕಟ್ಟೆ ಕುಸಿದಾಗ ಯಾರು SIP ಅನ್ನ ಬಂದ್ ಮಾಡ್ತಾರ ಅವ್ರಿಗೆ ಭಾಳ ನಷ್ಟ ಆಗ್ತೈತಿ ಫ್ಯೂಚರ್ನಾಗ ಅಂತ ನಮಗೆ ಇತಿಹಾಸ ತಿಳಿಸ್ತೈತಿ. ಉದಾಹರಣೆಗೆ ನಾವು ತಿಳ್ಕೊಬೇಕಂತಂದ್ರೆ ಒಂದು ಯೂನಿಟ್ 100 ರೂಪಾಯಿ ಸಿಗತೈತಿ, ಅದು ಕುಸಿದಾಗ 90 ರೂಪಾಯಿ ಸಿಕ್ಕರೆ ನೀವು ಸ್ವಸ್ತ್ನಾಗ 10 ರೂಪಾಯಿ ಸ್ವಸ್ತ್ನಾಗ ಕ್ವಾಂಟಿಟಿಗಳನ್ನ ಬೈ ಮಾಡ್ತೀರಿ. ಒಮ್ಮೆಗೆ ಅದು 90 ರೂಪಾಯಿದ ಮತ್ತು 100 ರೂಪಾಯಿ ಟಚ್ ಆದ್ರೆ ನಿಮ್ಗೆ ಲಾಭ ಹೆಚ್ಚಾಗ್ತೈತಿ. ಇದನ್ನ ನಾವು ಒಂದು ಉದಾಹರಣೆ ತಿಳ್ಕೊಬೇಕಂತಂದ್ರೆ ಏನು ಕೋವಿಡ್ನಾಗ 2020 ಕ್ರ್ಯಾಶ್ ಬಂದಿತ್ತು, ಅವಾಗ ಯಾರು SIP ಅನ್ನ ಸ್ಟಾರ್ಟ್ ಮಾಡಿರ ಅವ್ರಿಗೆ 2 ವರ್ಷನಾಗ 100%ಗಿಂತನೂ ಹೆಚ್ಚು ಲಾಭ ಆಗೈತಿ. ಅದ ಕಾರಣ ಕುಸಿದಾಗ SIP ಅನ್ನ ನಿಲ್ಸೋದನ್ನ ಬಿಟ್ಟು ಎಕ್ಸ್ಪರ್ಟ್ಗಳು ಏನು ಮಾಡ್ತಾರಂತಂದ್ರೆ ಕುಸಿದಾಗ ಇದ್ದಿದ್ದ SIP ಅನ್ನ ಮತ್ತೆ ಟಾಪ್ ಅಪ್ ಮಾಡೋದ್ರ ಬಗ್ಗೆನೂ ಯೋಚನೆ ಮಾಡ್ತಾರ. ಇದರಿಂದ ಫ್ಯೂಚರ್ನಾಗ ಲಾಭ ಆಗೋ ಸಂಭಾವನೆನೂ ಭಾಳ ಹೆಚ್ಚಿರ್ತೈತೆ ಅಂತ ನಮಗೆ ಇತಿಹಾಸ ತಿಳಿಸ್ತೈತಿ. ಬಟ್ ಇದು ಇತಿಹಾಸ, ಫ್ಯೂಚರ್ನಾಗನು ಅದೇ ಥರ ಆಗ್ತೈತಂತ ಗ್ಯಾರಂಟಿ ಇಲ್ಲ. ಬಟ್ ಇತಿಹಾಸ ನೋಡ್ರೆ ನಮಗೆ ಇಷ್ಟೆಲ್ಲ ಗುರ್ತಾಗ್ತೈತಂತ ನಾವು ಅನ್ಬೋದ. ಅದ ಕಾರಣ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರ ವಾರೆನ್ ಬಫೆಟ್ ಅವ್ರ ಹೂಡಿಕೆದಾರರಿಗೆ ಏನು ಹೇಳಿರಂತಂದ್ರ ಅವ್ರು 90 ವರ್ಷಕ್ಕಿಂತನೂ ಪ್ಲಸ್ ಎಕ್ಸ್ಪೀರಿಯನ್ಸ್ ಮೂಲಕ ಹೂಡಿಕೆ ಜರ್ನಿ ಏನಿತ್ತು ಅವ್ರದ್ದು 90 ವರ್ಷಕ್ಕಿಂತ ಹೆಚ್ಚ. ಅದ್ರಾಗ ಹೂಡಿಕೆದಾರರಿಗೆ ಏನು ತಿಳಿಸಿರಂತಂದ್ರ ಬಿ ಫೇರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫೇರ್ಫುಲ್. ಯಾವಾಗ ಎಲ್ಲಾರು ಗ್ರೀಡಿ ಆಗ್ತಾರ ಅವಾಗ ನೀವು ಅನ್ಸ್ರಿ, ಯಾವಾಗ ಎಲ್ಲಾರು ಅನ್ಸ್ತಾರ ಅವಾಗ ನೀವು ಗ್ರೀಡಿ ಆಗ್ರಿ ಅಂತನೂ ನಮಗ ಈ ಒಂದು ಇತಿಹಾಸ ಏನಿತ್ತು SIP ದ ಆ ಒಂದು ಇತಿಹಾಸದ ಮೂಲಕ ನಮಗ ಗುರ್ತಾಗ್ತೈತಂತ ನಾವು ಅನ್ಬೋದ. ನೋಡ್ರಿ ಈಗೇನ್ ತಿಳ್ಕೊಳ್ಳೋದಂತಂದ್ರೆ SIP ಯಾವಾಗ ನಾವು ನಿಲ್ಲಿಸ್ಬೇಕ, ಅವಾಗ ನಾವು ನಿಲ್ಲಿಸ್ಬೇಕಂತನೂ ನಮಗೆ ಏನ್ ಎಕ್ಸ್ಪರ್ಟ್ಗಳು ತಿಳಿಸಿದಾರಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ ಒಂದೇದ ಮೇನ್ ಏನಂತಂದ್ರ ನಿಮ್ಮದೇನ್ ಗೋಲ್ ಇರ್ತೈತಿ, ಗುರಿ ಇರ್ತೈತಿ. ಮಕ್ಕಳ ಮದ್ವಿಗ ಮಕ್ಕಳ ಎಜುಕೇಶನ್ಗ ಅಂತ ಏನ್ ನೀವು ಗುರಿ ಇಟ್ಟು ಹೂಡಿಕೆ ಮಾಡಿರ್ತೀರಿ, ಅದು ಗುರಿ ಏನ್ರೆ ಬಂತಂದ್ರ ಅವಾಗ ನೀವು ತಕ್ಕೋಬೋದ. ಅವಾಗ ಮಾರುಕಟ್ಟೆ ಏರೈತಿ ಬಿದ್ದೈತಿ ನೋಡೋದಿಲ್ಲ, ಅವಾಗ ಎಷ್ಟು ಹಣ ಐತಿ ಅಷ್ಟು ಹಣ ಸಿಗತೈತೆ ಅಂತಂದ್ರೆ ಅವಾಗ ನೀವು ತಕ್ಕೊಂಡ ಆ ಕೆಲಸವನ್ನ ನೀವು ಮಾಡ್ಬೋದ. ಅವಾಗನ್ನು ನಿಮ್ ಕಡೆ ಬೇರೆ ಹಣ ಇದ್ರೆ ಬೇರೆ ಹಣವನ್ನ ಬಳಸಿ ಅದ್ ನೀವು ಮತ್ತೊಂದಿಷ್ಟು ಲಾಂಗ್ ತಕ ಇಟ್ರ ಮತ್ತೆ ಗ್ರೋತ್ ಆಗ್ಬೋದ. ಬಟ್ ನಿಮ್ಮದು ಗೋಲ್ ಪ್ರಕಾರ ಏನ್ರಿ ಇಟ್ಟಿರಿ, ಅದ್ ಗೋಲ್ ಏನ್ರಿ ಅಚೀವ್ ಆತಂತಂದ್ರ ಅವಾಗ ನೀವು ಹಣವನ್ನ ತಕ್ಕೋಬೋದ. ಮತ್ತೊಂದನೇ ಏನಂತಂದ್ರ ಕೆಲವೊಂದು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇರ್ತಾವ, ಅಷ್ಟು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿರಂಗಿಲ್ಲ. 2-3 ವರ್ಷ ಆದ್ರೂ ಕಳಪೆ ರಿಟರ್ನ್ ಕೊಡತ್ತಾವ, ಅವ್ರದ್ದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಿಂತನೂ ಕಳಪೆ ರಿಟರ್ನ್ ಕೊಡತ್ತಾವ ಅಂತಂದ್ರ ಅವಾಗ ಮ್ಯೂಚುವಲ್ ಫಂಡ್ SIP ಅನ್ನ ಸ್ಟಾಪ್ ಮಾಡಿ ಬೇರೆ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡೋದ್ರ ಬಗ್ಗೆನೂ ಯೋಚನೆ ಮಾಡ್ಬೋದಂತ ನಮಗ ಎಕ್ಸ್ಪರ್ಟ್ಗಳು ತಿಳಿಸ್ತಾರ. ಓವರ್ ಆಲ್ ಮೇನ್ ಏನಂತಂದ್ರ ಯಾವಾಗೂ ನಾವು ಲಾಂಗ್ ಟರ್ಮ್ ಇತಿಹಾಸ ತೆಗೆದು ನೋಡ್ರ ಎಷ್ಟು ಜನರು ಹೇಳಿ ಎಷ್ಟು ಎಕ್ಸ್ಪರ್ಟ್ಗಳು ಹೇಳಿ ಮಾರುಕಟ್ಟೆ ಸೆಂಟಿಮೆಂಟ್ ನೆಗೆಟಿವ್ ಆದ್ರ ಬಹಳ ಜನರ ಮಾರ್ಕೆಟ್ ಅನ್ನ ಬಿಟ್ಟನ ಹೋಗ್ತಾರ. ಅವ್ರು ಬಿಟ್ಟು ಹೋಗೋ ಜನರು ಏನಿರ್ತಾರ ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ನಾಲೆಜ್ ಏನ ಇರಂಗಿಲ್ಲ. ಅವ್ರ ಯಾರ್ದೋ ಬೇರೆ ಜನರದ ಮಾತನ್ನ ಕೇಳಿ ಕೋಟ್ಯಾಂತರ ರೂಪಾಯಿ ಗಳಿಸ್ಬೇಕನ್ನೋ ಕನಸನ್ನ ಇಡ್ಕೊಂಡ್ ಮಾರುಕಟ್ಟೆನಾಗ ಬಂದಿರ್ತಾರ. ಅದ್ ತಪ್ಪಿಲ್ರಿ, ಕನಸು ಇಡ್ಕೋಬೇಕ, ಬಟ್ ಶಾರ್ಟ್ ಟರ್ಮ್ ನ ಈ ತರ ಗಳಿಸೋದ್ ಬಹಳ ಕಠಿಣ. ಅದ ಕಾರಣ ಅವ್ರ ಬಿಟ್ಟು ಹೋಗ್ತಾರ. ಬಟ್ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಈ ತರ ನಾವು ಡೀಟೇಲ್ದಾಗ ಸರಳವಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋನು. ಯಾವಾಗನು ಹಣ ರಾತ್ರಿ ಗಳಿಸಕ್ ಸಾಧ್ಯ ಇಲ್ಲ, ಲಾಂಗ್ ಟರ್ಮ್ ತಕ್ಕ ಇದ್ರನ್ನ ಹಣವನ್ನ ಗಳಿಸ್ಬೋದು. ಇದು ನಿಮ್ ತಲೆಯಾಗಿರ್ಲಿ, ಯಾವಾಗ ರಾತ್ರಿ ಕೋಟ್ಯಾಧಿಪತಿ ಮಾಡೋ ಯಾವ ಸ್ಕೀಮ್ ಬಂದ್ರೆ ಅಂತ ಅದರಿಂದ ದೂರಿರಿ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋನ ನಿಮಗೆಲ್ಲ ಡೀಟೇಲ್ದಾಗ ಗುರ್ತು ಇರ್ಬೋದು, ಯಾಕೆ ಜನರು SIP ಅನ್ನ ಬಂದ್ ಮಾಡತ್ತಾರ, ಮುಚ್ಚಾತಾರ, ನಿಲ್ಸಾತಾರ ಅಂತ, ಮತ್ತು ಯಾಕೆ ನಾವು SIP ನ ನಿಲ್ಲಿಸಬಾರ್ದಂತ ಇತಿಹಾಸದ ಡೇಟಾ ಮುಖಾಂತರ ತಿಳಿಸಿನಿ. ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ, ನಿಮ್ದು ಸ್ವಂತ ಹಣ ಇದಾವ, ನಿಮ್ಮ ಸ್ವಂತ ಹೂಡಿಕೆ ಡಿಸಿಷನ್ನ ನೀವು ತಗೋಬೇಕಾ. ಇದೈತಿ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.